ಸುಕೃತ ಅಣ್ಣ ಅದ್ಗೆ ಎಲ್ರು ಬನ್ನಿ. ಯಾಕೆ ಇವರು ಎಲ್ಲರನ್ನೂ ಕರೀತಾ ಇದ್ದಾರೆ? ಏನಪ್ಪ ಸುಶಾಂತ್, ಯಾಕೆ ಎಲ್ರನ್ನೂ ಕರೆದು ಒಂದ್ ಕಡೆ ಸೇರಿಸ್ತಾ ಇದೀಯಾ? ಅಣ್ಣ ಅದ್ಗೆ ಸುಕೃತ ಅಮ್ಮ ಎಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾಳೆ ನಾನೊಂದು ದೊಡ್ಡ ಕೆಲಸ ಮಾಡಕ್ಕೆ ಹೊರಟಿದ್ದೀನಿ. ಅದು ಒಳ್ಳೆ ಕೆಲಸ ಕೂಡ. ನಾಳೆ ನಮ್ಗೆ ಯಾರಿಗೂ ಒಂದು ಮಾತು ಹೇಳಿಲ್ಲ ಅಂತ ನಿಮ್ಮ ಮನ್ಸಲ್ಲಿ ಬರಬಾರ್ದಲ್ವಾ? ಅದಕ್ಕೆ ಎಲ್ರನ್ನೂ ಕರೆಸಿ ವಿಷಯ ಹೇಳ್ತಾ ಇದ್ದೀನಿ. ಏನಪ್ಪ ಸುಶಾಂತ, ಅದು ದೊಡ್ಡ ಕೆಲಸ ಅಂತ್ಯಾ, ಒಳ್ಳೆ ಕೆಲಸ ಅಂತ ಹೇಳ್ತಿದ್ಯಾ? ಏನೋ ಅದು? ಶಾಂತಿ ಹೆಸರಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಇತ್ತಲ್ಲ, ಹಾ, ಅದು ಕ್ರೆಡಿಟ್ ಆಗಿದೆ. ಅದನ್ನ ಅವತ್ತು ಆ ಅಮೌಂಟ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೇಳಿದಾಗ ನೀವೆಲ್ಲರೂ ರಾಘವ್ ಹೆಸರಲ್ಲಿ FD ಮಾಡಿ ಅಂತ ಹೇಳಿದ್ರಿ. ನೆನ್ಪಿದ್ಯಾ? ಹೌದು, ಮಾತಾಡಿ ಅವತ್ತೇ ಒಂದ್ ಡಿಸಿಷನ್ಗೆ ನಾವೆಲ್ಲರೂ ಬಂದ್ವಲ್ಲಪ್ಪ. ಹೌದು, ಮಾತಾಡಿದ್ವಿ. ಅದಾದ್ಮೇಲೆ ಮದ್ವೆ ಗಲಾಟೆ ಅದು ಇದು ಅಂತ ಅಮೌಂಟು ಕ್ರೆಡಿಟ್ ಆಗಿದೆಯೋ ಇಲ್ವೋ ಅಂತ ನಾನು ಗಮನಿಸ್ಲಿಲ್ಲ. ಇವತ್ತು ಗೊತ್ತಾಯ್ತು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ. ಅದರಲ್ಲಿ ಒಂದು 50 ಲಕ್ಷ ತಗೊಂಡು ಲ್ಯಾಂಡ್ಗೆ ಅಡ್ವಾನ್ಸ್ ಮಾಡೋಣ ಅಂತಿದ್ದೀವಿ. ನಾನು ಅವತ್ತೇ ಹೇಳಿದ್ನಲ್ಲ ಸುಶಾಂತ್, ಮಗು ಹೆಸರಲ್ಲಿರೋ ದುಡ್ಡನ್ನ ವ್ಯವಹಾರಕ್ಕೆ ಉಪಯೋಗಿಸ್ಬಾರ್ದು ಅಂತ. ವ್ಯವಹಾರಕ್ಕೆ ಹಾಕಿ ಲಾಸ್ ಆದ್ರೆ ಏನ್ ಮಾಡ್ತೀಯಾ? ಅಣ್ಣ ಯಾಕೆ ಆ ಥರ ಅನ್ಕೊಳ್ತೀಯ? ಈಗ ನಾವು ಮಾಡಕ್ ಹೊರಟಿರೋ ಕೆಲಸದಲ್ಲಿ ಲಾಸ್ ಆಗೋ ಮಾತೇ ಇಲ್ಲ ಅಣ್ಣ. ಇವತ್ತು ಭೂಮಿಗೆ ಬಂಗಾರದ ಬೆಲೆ ಇದೆ. ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬುದ್ಧಿವಂತರಬೇಕು ಅಂತ ನೀನೇ ಹೇಳ್ತಿರ್ತೀಯ. ನನಗೆ ಒಂದು 5 ದಿನ ಟೈಮ್ ಕೊಡಿ ಸಾಕು. ನಾನು ಹಾಕಿರೋ ದುಡ್ಡನ್ನ ಡಬಲ್ ಮಾಡಿ ಅದಷ್ಟನ್ನು ರಾಘವ್ ಅಕೌಂಟ್ಗೆ ಹಾಕ್ಬಿಡ್ತೀನಿ.